ಹಾಯ್, ಡ್ಯಾಂಡ್ರಫಿಗೆ ಬಾಯ್ ಬಾಯ್ ಹೇಳಬೇಕಂದ್ರೆ ಈ ವಿಡಿಯೋ ನೀವು ನೋಡಲೇಬೇಕು. ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು. ಇದರ ನಂತರ ನಿಮ್ಮದು ಡ್ಯಾಂಡ್ರಫ್ ಇರುವುದಿಲ್ಲ. ಆದರೆ ಯೂಸ್ ಮಾಡೋ ಪ್ರಾಡಕ್ಟ್ ಯಾವುದು? ಟೈಮ್ ಇಸ್ ಇಂಪಾರ್ಟೆಂಟ್. ಸೊ ಯೂಸ್ ಮಾಡ್ತಿರುವ ಪ್ರಾಡಕ್ಟ್ ಬಂದು ಮೊಸರಲ್ಲಿ ನಿಮ್ಮ ಡ್ಯಾಂಡ್ರಫ್ ಕಂಟ್ರೋಲ್ ಆಗ್ತದೆ. ಯಾವುದೇ ರೀತಿಯ ಬ್ರ್ಯಾಂಡ್ ಮೊಸರು ಬೇಕು ಅಂತ ಇಲ್ಲ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡಿ. ನಾನು ಎಲ್ಲ ಟೆಸ್ಟಿಮೋನಿಯಲ್ ಕೂಡ ಶೇರ್ ಮಾಡ್ತಿದ್ದೇನೆ. ನಿಮಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಇದು 100% ವರ್ಕ್ ಆಗ್ತದೆ ಅಂತ. ಆಮೇಲೆ ಪ್ಯಾಚ್ ಟೆಸ್ಟ್ ರೆಕಮೆಂಡೆಡ್. ಟ್ರೈ ಮಾಡಿ ನೋಡಿ, ಅವಶ್ಯಕತೆ ಇಲ್ಲ ಆದರೂ ಮಾಡಿ, ಯಾಕಂದರೆ ಯಾರ ಸ್ಕಿನ್ ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ನನಗೆ ಗೊತ್ತಿರೋದಿಲ್ಲ. ಇನ್ನು ನಿಮಗೆ ಹೇಗೆ ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಬೇಕು, ಎಷ್ಟು ಹೊತ್ತಿಗೆ ಹಾಕಬೇಕು ಎಲ್ಲ ನೋಡಲಿಕ್ಕಿದ್ರೆ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಐ ರಿಯಲಿ ಹೋಪ್ ಬೈ ಎಂಡ್ ಆಫ್ ದಿಸ್ ಮಂತ್ ಯು ಹ್ಯಾವ್ ನೋ ಡ್ಯಾಂಡ್ರಫ್. ದಿಸ್ ವಿಡಿಯೋ ಇಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಅಂದರೆ ಇಲ್ಲಿ ಬರ್ತಿರೋ ಟೆಸ್ಟಿಮೋನಿಯಲ್ಸ್ ಎಲ್ಲ ಆಲ್ರೆಡಿ ವಿಡಿಯೋ ನೋಡಿ ಟ್ರೈ ಮಾಡಿ ಅದರ ಬಗ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿರೋರು. ಹಾಗಾಗಿ ನಾವು ಇಟ್ ಅಬ್ಸಲ್ಯೂಟ್ಲಿ ವರ್ಕ್ಸ್. ತುಂಬಾ ಆಸೆ ಉಂಟು ಬಿಫೋರ್ ಅಂಡ್ ಆಫ್ಟರ್ ವಿಡಿಯೋ ತೋರಿಸಿ ವಾವ್ ಹೇಳಿಸ್ಕೊಳ್ಬೇಕು ಅಂತ. ನನಗೆ ಬಿಫೋರ್ ವಿಡಿಯೋ ತೋರಿಸ್ಲಿಕ್ಕೆ ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ಲ. ಆದರೆ ದಿಸ್ ವಾಸ್ ನಾಟ್ ದ ಥಿಂಗ್. ಇದು ಒಂದು 4 ವರ್ಷದ ಹಿಂದೆ ನನಗೆ ಸರಿ ನೆನಪಿದೆ. ನಾನು ಆ ಮಿರರಲ್ಲಿ ನನ್ನ ಕೂದಲು ನೋಡುವಾಗ ಏನೋ ಅಂಟಿಸಿ ಇಟ್ಟಾಗಿತ್ತು. ಅವತ್ತು ನನಗೆ ಕ್ಲೈಂಟ್ ಮೀಟಿಂಗಿಗೆ ಹೋಗ್ಲಿಕ್ಕೆ ಐ ಫೆಲ್ಟ್ ಸೋ ಎಂಬಾರೆಸ್ಡ್. ಅವರ ಅಟೆನ್ಷನ್ ನನ್ನ ಕೂದಲು ಮೇಲೆ ಬಂದರೆ ಹೇಗೆ ಅಂತ. ಡ್ಯಾಂಡ್ರಫ್ ಹೋದಲ್ಲಿಂದ ಮೈ ಕಾನ್ಫಿಡೆನ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ಇದನ್ನು ಹೇಳಿಕೊಟ್ಟವಳು ನನಗೆ ನಿತಿಕಾ ಶರ್ಮಾ ಅಂತ. ಶೀಸ್ ಅ ಪಂಜಾಬಿ. ಶಿ ವಾಸ್ ಮೈ PG ಮೇಟ್. ಅವರ ಅಮ್ಮ ಅವಳಿಗೆ ಹೇಳಿಕೊಟ್ಟಿದ್ರು. ಮತ್ತು ನನ್ನ ಅವಸ್ಥೆ ನೋಡಿ ಅವಳು ನನಗೆ ಸಜೆಸ್ಟ್ ಮಾಡಿದ್ಲು. ನಾನು ಟ್ರೈ ಮಾಡಿ ನನಗೆ ವರ್ಕ್ ಆದ ನಂತರ ಐ ಯೂಸ್ ಇಟ್ ಮೋರ್ ದ್ಯಾನ್ ಅ ಇಯರ್. ಅದು ನನಗೆ ವರ್ಕ್ ಆದ ನಂತರ ಮತ್ತೆ ನಾನು ನನ್ನ ಇನ್ಸ್ಟಾ ಪೇಜಲ್ಲಿ ಹಾಕಿದ್ದೀನಿ. ನೀವು ನನ್ನ ಇನ್ಸ್ಟಾ ಪೇಜಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅದರ ನಂತರ ಎಲ್ಲರ ಪಾಸಿಟಿವ್ ಫೀಡ್ಬ್ಯಾಕ್ ಬಂದ ನಂತರ ಕಲೆಕ್ಟಿವ್ಲಿ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಸಿ ಹೌ ವಿ ಕ್ಯಾನ್ ಯೂಸ್ ಇಟ್. ಅದಕ್ಕಿಂತ ಮುಂಚೆ ಯಾವ ಮೊಸರಾದರೂ ಪರವಾಗಿಲ್ಲ, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಲೆಸ್ ದೆನ್ 20 ರೂಪೀಸಲ್ಲಿ ನಿಮ್ಮ ಹೇರ್ ಡ್ಯಾಂಡ್ರಫಿಂದ ಫಿಕ್ಸ್ ಆಗ್ತದೆ. ಎಕ್ಸ್ಪೆನ್ಸಿವ್ ಶ್ಯಾಂಪೂ ಬೇಡ. ಯು ಕ್ಯಾನ್ ಕಂಟಿನ್ಯೂ ವಿತ್ ದ ರೆಗ್ಯುಲರ್ ಶ್ಯಾಂಪೂ. ಜಸ್ಟ್ ಮೇಕ್ ಶೋರ್ ನಿಮ್ಮ ಯೂಸ್ ಮಾಡುವ ಶ್ಯಾಂಪೂ ಅಲ್ಲಿ ಸಲ್ಫೇಟ್ ಅಥವಾ ಹಾರ್ಶ್ ಕೆಮಿಕಲ್ ಇಲ್ಲ ಅಂತ. ಆ್ಯಂಡ್ ಲೆಟ್ಸ್ ಸಿ ಹೌ ಟು ಯೂಸ್ ಇಟ್. ನಾನು ಸ್ವಲ್ಪ ಕನ್ಫ್ಯೂಸ್ ಜನ ಆಯ್ತಾ. ಸೊ ದಿಸ್ ಇಸ್ ವಾಟ್ ಐ ಡು. ನಾನು ಯಾವ ಬ್ರ್ಯಾಂಡ್ ಅಂತ ಕೂಡ ನೀವು ತಗೊಳ್ಬೋದು. ಆದರೆ ನಾನು ಇದನ್ನು ಆರ್ಡರ್ ಮಾಡಿ ಬಿಟ್ಟು 1 ಮೀಲ್ ಮೊಸರಲ್ಲಿ ತಿಂತೀನಿ. ಮತ್ತು ಉಳಿದ ಮೊಸರನ್ನ ಹಾಗೆ ಎತ್ತಿಡ್ತೀನಿ. ಸೊ ಆಫ್ಟರ್ ಅ ಡೇ ಆರ್ 2 ಸ್ವಲ್ಪ ಹುಳಿ ಸ್ಮೆಲ್ ಬರ್ತದಲ್ಲ, ಆಮೇಲೆ ನಾನು ಅದನ್ನು ತಲೆಗೆ ಹಾಕ್ತೀನಿ. ಇವಾಗ ಸ್ವಲ್ಪ ಹಾಕಿದ್ದೇನೆ, ಆದರೆ ಇನ್ನು ಕೂಡ ಜಾಸ್ತಿ ಹಾಕ್ಬೋದು. ಜಸ್ಟ್ ಟು ಶೋ ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಆದರೂ ಕೂಡ ಪ್ಯಾಚ್ ಟೆಸ್ಟ್ ಮಾಡಿ, ನಿಮಗೆ ಭಯ ಇದ್ರೆ, ಅದರ ಅವಶ್ಯಕತೆ ಇಲ್ಲ. ಹಾಕಿ ಚಂದ ಸ್ಕ್ಯಾಲ್ಪಿಗೆ ಚಂದ ತಾಗಬೇಕು. ಸೊ ಫುಲ್ ಸ್ಕ್ಯಾಲ್ಪಿಗೆ ಚಂದ ಹಾಕಿ, ಇಲ್ಲಿ ಪೂರ್ತಿ ಹೋಗ್ಬೇಕು. ಕೂದಲು ಕೆಲವರು ಕರ್ಡ್ ಹಾಕಿ ಡ್ರೈ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ನಾನು ಸ್ಕ್ಯಾಲ್ಪಿಗೆ ಎಷ್ಟು ಹಾಕಿದ್ರೆ ಅಷ್ಟು ಫುಲ್ ಮೊಸರು ಹಾಕ್ತೀನಿ. ಮತ್ತೆ ಮೊಸರು ಹಾಕಿ ಆದ ನಂತರ ಮತ್ತೆ ಕೂದಲಿಗೆ ಎಣ್ಣೆ ಹಾಕಿ ಕಟ್ಟಿರ್ತೇನೆ. ಹಾಗಾಗಿ ನನ್ನ ಹೇರ್ ಡ್ರೈ ಆಗೋದಿಲ್ಲ. ಆದರೆ ನನ್ನ ಡ್ಯಾಂಡ್ರಫ್ ಇಶ್ಯೂ ಉಂಟಲ್ಲ, ಅದು ಇದರಿಂದಲೇ ಕಮ್ಮಿ ಆಗ್ತದೆ. ನಾನು ಇವಾಗ ಹಾಕಿ ಪೂರ್ತಿ ಹಾಕಿ ಆದ ನಂತರ ಬರ್ತೇನೆ. ಲೆಟ್ಸ್ ಸಿ. ನನ್ನದು ಮೊಸರು ಹಾಕಿ ಆಗಿದೆ ತಲೆಗೆ, ಕೂದಲಿಗೆ ಆಯಿಲ್ ಕೂಡ ಹಾಕಿ ಆಗಿದೆ. ಇದು ಆಪ್ಷನಲ್ ಸ್ಟೆಪ್, ಆದರೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ಮೆಸ್ಸಿ ಆಗೋದಿಲ್ಲ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಮತ್ತು ಒಂದು ಹೇರ್ ಕ್ಯಾಪ್ ಇದು ಇಟ್ಕೊಳ್ಳಿ. ಇಟ್ ಇಸ್ ನಿಮ್ಮ ಕೂದಲು ತುಂಬ ಫ್ರಿಝಿ ಆಗೋದಾದರೆ, ಮಲಗುವಾಗ ಆಚೀಚೆ ಆಗೋದಾದರೆ ಸ್ಯಾಟಿನ್ ಬಾನೆಟ್ ವುಡ್ ಸಜೆಸ್ಟ್. ಅದು ತಲೆಗೆ ಹಾಕೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿರ್ತದೆ. ಇವಾಗ ಏನು ಮಾಡಬೇಕಂದ್ರೆ, ಇದನ್ನು ಫಸ್ಟ್ ನಿಮ್ಮ ಕೂದಲನ್ನೊಂದು ಸೂಡಿ ಕಟ್ಟಬೇಕಾಯ್ತಾ. ಹುಡುಗರಿಗೆ ಸೂಡಿ ಇಲ್ಲದಿದ್ದರೆ ಪರವಾಗಿಲ್ಲ, ನಿಮ್ಮ ಕೂದಲಿಗೆ ನಿಮಗೆ ಇಷ್ಟೆಲ್ಲ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಒಂದು ವಿದೌಟ್ ಕ್ಲಿಪ್ ಪ್ರಿಫರೇಬ್ಲಿ ಒಂದು ಸೂಡಿ ಕಟ್ಟಿ ಈ ಪ್ಲಾಸ್ಟಿಕಲ್ಲಿ ನಿಮ್ಮ ತಲೆನ ಕವರ್ ಮಾಡಿ. ಫಾರ್ 2 ರೀಸನ್. ಒಂದು, ಆ ಹೀಟನ್ನ ಅದು ಕ್ಯಾಪ್ಚರ್ ಮಾಡಿ ಇರ್ತದೆ. ಆಮೇಲೆ ಈ ಸ್ಯಾಟಿನ್ ಬಾನೆಟ್ ಅಥವಾ ಬೇರೆ ಯಾವುದಾದ್ರೂ ಶಾರ್ಪ್ ಕ್ಯಾಪ್ ನಿಮ್ಮದಿದ್ರೆ ಅದನ್ನು ನೀವು ಹಾಕ್ಬೋದು. ಹೀಗೆ ಮಾಡೋದ್ರಿಂದ ನಿಮ್ಮದು ಮನೆ ಕೂಡ ಮೆಸ್ಸಿ ಆಗಲ್ಲ, ಟೀ ಶರ್ಟ್ ಕೂಡ ಹಾಳಾಗೋದಿಲ್ಲ. ಆ್ಯಂಡ್ ಇಟ್ ಡಸ್ ಇಟ್ಸ್ ಜಾಬ್. ಹೀಗೆ ಮಾಡಿ ಒಂದು 2-3 ಗಂಟೆ ಬಿಡಿ. ನಿಮಗೆ ಒಂಥರ ಇಚ್ಚಿ ಸೆನ್ಸೇಷನ್ ಆಗ್ತದೆ. ಆ್ಯಂಡ್ ದಟ್ ಈಸ್ ಟೋಟಲಿ ಫೈನ್. ಅದು ವರ್ಕ್ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಐ ಆಮ್ ರೆಡಿ ಫಾರ್ ಅಂಡರ್ 3 hours. 3 ಗಂಟೆ ಆಯಿತು. ಸ್ನಾನ ಮಾಡಿ ಬರುವ. ಎಲ್ಲ ಚಂದ ಮಂಡೆಗೆ ಕೂತಿದೆ.
ಸ್ನಾನ ಮಾಡಿ ಆಮೇಲೆ ಲೇಟ್ ಆಗಿತ್ತು ಅದಕ್ಕೆ ಮಲಗಿದೆ. ಇವಾಗ ಕೂದಲು ಕಟ್ಟಿ ಮಲಗಿದ್ದೆ. ಆ್ಯಂಡ್ ದಿಸ್ ಇಸ್ ಮೈ ಹೇರ್. ಕರ್ಲಿ ಹೇರ್ ರುಟೀನ್ ಮಾಡಲಿಕ್ಕೆ ಹೇಗೆ, ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ, ಹೇಗೆ ಕರ್ಲಿ ಹೇರ್ನ ಮೇಂಟೈನ್ ಮಾಡೋದು ಅಂತ ವಿಡಿಯೋ ಬೇಕಿದ್ರೆ ಅದು ಸಹ ನನ್ನ ವಿಡಿಯೋಸಲ್ಲಿ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್. ಬಟ್ ದಿಸ್ ಇಸ್ ಅಬೌಟ್ ಡ್ಯಾಂಡ್ರಫ್ ಆ್ಯಂಡ್ ಲುಕ್. ಐ ಡೋಂಟ್ ನೋ, ಆದರೆ ನನಗೆ ಕಾಣಲಿಲ್ಲ ನಾನು ಎಂತ ರೆಕಾರ್ಡ್ ಮಾಡಿದೆ ಅಂತ. ಬಟ್ ಐ ಆಮ್ ಶ್ಯೂರ್ ಇಟ್ ಇಸ್ ನಾಟ್ 99.9% ಕ್ಲೀನ್, ಇಟ್ ಈಸ್ 100% ಕ್ಲೀನ್. So this is it. This is about how you can take care of your scalp without expensive product and still get a dandruff free scalp with zero embarrassment. ಆಮೇಲೆ ಇದರ ನಾನು ಎಷ್ಟು ಸಲ ಯೂಸ್ ಮಾಡ್ತೀನಿ ಎಂಬ ಕ್ವೆಶನ್ ನಿಮ್ಮ ತಲೆಯಲ್ಲಿದ್ದರೆ, ಐ ಯೂಸ್ ಇಟ್ ಲೈಕ್ ಒನ್ಸ್ ಅ ವೀಕ್ ಮತ್ತು ಯೂಶ್ವಲ್ ಒನ್ಸ್ ಅ ಮಂತ್, ಡಿಪೆಂಡ್ಸ್. ನನ್ನ ತಲೆ ನನಗೆ ತುಂಬ ಇಚ್ಚಿ ಫೀಲ್ ಆಗ್ತಿದೆ, ಡ್ಯಾಂಡ್ರಫ್ ಪುನಃ ಬಂದರೆ ಇಟ್ಸ್ ನಾಟ್ ಒನ್ ಟೈಮ್ ಸೊಲ್ಯೂಷನ್. ನೀವು ಹಾಕಿದ ಕೂಡಲೇ ಹೋಗ್ತದೆ ಅಂತಿಲ್ಲ. ಒಂದು ಫಸ್ಟ್ 3 ವೀಕ್ಸ್ ನೀವು ಹಾಕ್ತಾ ಇರಬೇಕು, ಅಟ್ಲೀಸ್ಟ್ ಒನ್ಸ್ ಅ ವೀಕ್. ಆಮೇಲೆ ಒಂದು ಪಾಯಿಂಟಲ್ಲಿ ನಿಮಗೆ ರಿಯಲೈಸ್ ಆಗ್ತದೆ, ಓಕೆ ನನಗೇನು ಡ್ಯಾಂಡ್ರಫ್ ಇಲ್ಲ ಅಂತ. ಹಾಗೆ ರೀಚ್ ಆದ ನಂತರ ನೀವು ಒನ್ಸ್ ಅ ಮಂತ್ ಅಥವಾ ಯಾವಾಗ ನಿಮಗೆ ಸ್ಕ್ಯಾಲ್ಪ್ ಇಚ್ ಆಗ್ತದೆ ಹಾಗೆ ಯೂಸ್ ಮಾಡ್ಬೋದು. ನಾನು ಮಾಡೋದು ನಿಲ್ಲಿಸಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿತ್ತು. ಈ ವಿಡಿಯೋಕ್ಕಾಗಿ ಪುನಃ ಮಾಡಿದ್ದೇನೆ. ಆದ ಕಾರಣ ಇವಾಗ ಎಷ್ಟು ಲೈಟ್ ಫೀಲ್ ಆಗ್ತಿದೆ ಅಂತಿಲ್ಲ, ಇನ್ನು ಖುಷಿ ಆಗ್ತಿದೆ. ಆಹಾ. ಆಮೇಲೆ ಕೆಲವೊಮ್ಮೆ ಸ್ವಲ್ಪ ಎಂತ ಹೇಳ್ತದೆ, ಮಿಲ್ಕ್ ಸ್ಮೆಲ್ ಇರ್ತದೆ. ಹಾಗಾಗಿ ನೀವು ಏನು ಮಾಡ್ಬೋದು ಅಂದರೆ ಮೈಲ್ಡ್ ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡಿ, ಖಾಲಿ ವಾಟರಿಂದ ವಾಶ್ ಮಾಡಲಿಕ್ಕೆ ಹೋಗಬೇಡಿ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಆಮೇಲೆ ಪ್ಯಾಚ್ ಟೆಸ್ಟ್ ಈಸ್ ರೆಕಮೆಂಡೆಡ್, ಮಸ್ಟ್ ಅಲ್ಲ. ನನಗೆ ಅನಿಸೋದಿಲ್ಲ ಯಾರಿಗಾದರೂ ಎಂಥಾದ್ರು ರಿಯಾಕ್ಷನ್ ಆಗ್ತದೆ ಅಂತ. ಆದರೂ ಕೂಡ ಐ ಆಮ್ ನಾಟ್ ಎ ಡರ್ಮಟಾಲಜಿಸ್ಟ್, ಆದ ಕಾರಣ ಯೂಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಪ್ಯಾಚ್ ಟೆಸ್ಟ್ ಮಾಡಿ. ಇನ್ನೊಂದು ಏನಂದರೆ, ಒಂದು ಬೋನಸ್ ಪಾಯಿಂಟ್ ಏನಂದರೆ, ನಿಮಗೆ ಸ್ಕಿನ್ ಕೂಡ ತುಂಬ ಡ್ರೈ ಸ್ಕಿನ್ ಇದ್ದರೆ ನೀವು ಕರ್ಡ್ನ ಮೊಸರನ್ನ ನಿಮ್ಮ ಮೈಗೆ ಕೂಡ ಹಾಕಿ ವಾಶ್ ಮಾಡ್ಬೋದು. ಇದರಿಂದ ಕೂಡ ನಿಮ್ಮ ಡ್ರೈ ಸ್ಕಿನ್ ಕಮ್ಮಿ ಆಗ್ತದೆ. ಆಮೇಲೆ ಐ ಆಮ್ ಜಸ್ಟ್ ಸೋ ಹ್ಯಾಪಿ. ಪರ್ಫೆಕ್ಟಾಗಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಿದ್ರೆ ಒಂದು ದಿನ ಕಾಪರ್ ಚೊಂಬುವಲ್ಲಿ ಇಟ್ಟು ನೋಡಿ, ಅದು ಕೂಡ ಬೆಟರ್ ರಿಸಲ್ಟ್ ಕೊಡ್ತದೆ. ಇನ್ನೇನು ಕ್ವೆಶನ್ ಬಂದಿತ್ತು, ಯಾವ ಮೊಸರು ಕೂಡ ನೀವು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಎಲ್ಲ ಇದು. ಆದರೆ ಸ್ವಲ್ಪ ಹುಳಿ ಬರವಾಗಿ ನೋಡಿ. ಕೆಲವರು ಲೆಮನ್ ಸ್ಕ್ವೀಸ್ ಮಾಡ್ತಾರೆ, ಅದು ಇನ್ನೂ ಬೆಟರ್ ರಿಸಲ್ಟ್ ಕೊಡ್ತದಂತೆ. ಬಟ್ ಐ ಆಮ್ ಸ್ಕೇರ್ಡ್ ಆಫ್ ಇಟ್ ರಿಯಾಕ್ಟಿಂಗ್ ವಿತ್ ಮೈ ಸ್ಕ್ಯಾಲ್ಪ್. ಆದ ಕಾರಣ ನಾನು ಅದು ಮಾಡೋದಿಲ್ಲ, ನಾನು ಖಾಲಿ ಮೊಸರನ್ನ ಯೂಸ್ ಮಾಡ್ತೇನೆ. ಹೋಪ್ ದಿಸ್ ಹೆಲ್ಪ್ಸ್. ಆ್ಯಂಡ್ ಇನ್ ಕೇಸ್ ನೀವು ಇದು ಟ್ರೈ ಮಾಡಿ ನಿಮಗೆ ನಿಜ ವರ್ಕ್ ಆದರೆ, ಪ್ಲೀಸ್ ಕಮ್ ಬ್ಯಾಕ್ ಆ್ಯಂಡ್ put it in the comment section that it worked. ಹಾಗಾಗಿ ನನಗೂ ರೀಚ್ ಸಿಗ್ತದೆ. ಆ್ಯಂಡ್ ದಿಸ್ ಇಸ್ ನಾಟ್ ಮಾನಿಟೈಸ್, ಸೊ ನನಗೆ ಕಾಸಾದರೂ ಆಗ್ಬೋದು. ಪ್ಲೀಸ್ ಮೇಕ್ ಮಿ ರಿಚ್ ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್ ಲೆಟ್ ಇಟ್ ಹೆಲ್ಪ್ ಅದರ್ಸ್. ಆಯಿತಾ? ಮತ್ತೆ ಸಿಗುವ. ಓಕೆ, ಬಾಯ್.